ಏನಪ್ಪ ವಕೀಲ ಜಗದೀಶ, ಲಾಯರ್ ಜಗದೀಶ, ಯಾಕಪ್ಪ ಆಟೋದವ್ರು ಹಿಂದೆ ಬಿದ್ದಿದ್ಯಾ? ನೀನು ನಮ್ಮ ಹೈಕೋರ್ಟ್ಗಿನ್ನ ದೊಡ್ಡವನಾಗ್ಬಿಟ್ಟಿದ್ಯಾ ನೀನು. ಹೈಕೋರ್ಟಲ್ಲಿ ಏನಾಗಿದೆ ಆರ್ಡ್ರು, ಏನು ಈ ಬೈಕ್ ಟ್ಯಾಕ್ಸಿ ಅನಧಿಕೃತ ಸುರಕ್ಷಿತವಲ್ಲ ಅಂಥೇಳಿ ರದ್ದು ಮಾಡಿದ್ದಾರೆ. ಅದನ್ನು ನೀನು ಇಲ್ಲಿ ಬಂದು ಲೈವ್ ಬಂದು ಏನು ಬಾಯಿಗೆ ಬಂದಂಗೆ ಓಡ್ತಾ ಇದೆಯಾ? ಯಾಕೆ ಇಡೀ ಕೊಡಗೇಹಳ್ಳಿ ಊರೂರೆಲ್ಲ ಸೇರಿಕೊಂಡು ಗುಮ್ಮದ್ರಲ್ಲ, ಇನ್ನೂ ಬುದ್ಧಿ ಬಂದಿಲ್ವ ನಿನಗೆ? ಮಗ ಅಲ್ದೇನೆ ನಿನ್ನ ಗನ್ ಮ್ಯಾನ್ಗಳಿಂದ ಹಿಡಿದು ಎಲ್ಲರನ್ನೂ ಸೇರಿ ಜೈಲಿಗೆ ಹಾಕಿದ್ರಲ್ಲ ತಿಂಗಳಾರ್ಗಟ್ಲೆ, ಇನ್ನೂ ಬುದ್ಧಿ ಬಂದಿಲ್ವಾ? ಯಾವ ಪುಟ್ಬೋಸಿ ಲಾಯರ ನೀನು? ಲೇ, ನೀನು ಹೋಯ್ತು, ನೀನು ತಾಕತ್ತಿದ್ರೆ ಕೋರ್ಟ್ ಒಳಗಡೆ ಬರ, ಕೋರ್ಟ್ ಒಳಗಡೆ ಬಾ. ನಿನ್ನ ಉಚ್ಚಾಟನೆ ಮಾಡಿದ್ದಾರೆ, ನಿಂದು ಲಾಯರ್ ಎಲ್ಲ ಅಂತ ರದ್ದು ಮಾಡಿದ್ದಾರೆ. ಇಡೀ ವಕೀಲರೆಲ್ಲ ಬಂದು ಹೊಡೆದಿದ್ದಾರೆ ನಿನಗೆ, ಕಿತ್ತೋಗಿರೋ ಚಪ್ಪಲಿ ಹೊಡೆದಿದ್ದಾರೆ, ಇರೋ ಬರೋದ್ರೆಲ್ಲ ಹೊಡೆದಿದ್ದಾರೆ. ಏನು ನಿನಗೂ ನಿನ್ನ ಮಗನಿಗೂ ಇನ್ನೂ ಬುದ್ಧಿ ಬಂದಿಲ್ವೇನೋ ನಿನಗೆ? ಲೇ, ಯಾಕೋ ಏನು ಆಟೋದವರು ನೀನು ಬೈಕ್ ಟ್ಯಾಕ್ಸಿ ರದ್ದು ಮಾಡಿದ್ರೆ ಹೈಕೋರ್ಟ್ಗಿನ್ನ ದೊಡ್ಡವನ ನೀನು? ಹೈಕೋರ್ಟೇ ನೀನು ರದ್ದು ಮಾಡಿದೆ ಬೈಕ್ ಟ್ಯಾಕ್ಸಿನ. ನೀನು ಯಾವ ಪುಟ್ಬೋಸಿ ನೀನು? ನೀನು ಯಾವುದೋ ಪುಟ್ಬೋಸಿ? ಅದಕ್ಕಿಂತ ದೊಡ್ಡವನ? ನಮ್ಮ ದೇಶದ ಕಾನೂನಿನ ದೊಡ್ಡವನ ನೀನು? ನಾವೇನೋ ಮಾತಾಡಬಾರ್ದು ಏನು? ನಮ್ಮ ಕೆಂಪೇಗೌಡರು ಮುಸ್ತವನು, ನಾನು ಕೆಂಪೇಗೌಡರು ಮುಸ್ತವ್, ನೀನು ಯಾವ ಪುಟ್ಬೋಸಿ ಕೆಂಪೇಗೌಡರು? ಸಲೇ ಮಿಕ್ಸಿಂಗು. ನಾವು ಚನ್ನಪಟ್ಟಣ ತಾಲೂಕು ಗಂಗಡಕಾರರು, ನಿಜವಾದ ಒಕ್ಕಲಿಗರು ನಾವು, ನಿಜವಾದ ಕೆಂಪೇಗೌಡರು ಒಕ್ಕಲಿಗರು ನಾವು. ನೀನೇನೋ ಪುಟ್ಬೋಸಿ ಒಕ್ಕಲಿಗ ನೀನು? ಲೈ, ಎಲ್ಲದಕ್ಕೂ ಜಾತಿ ತತ್ತೀಯ. ನಿನ್ನ ಕೈಲಿ ಆಗಲ್ಲ ಅಂದರೆ ಎಲ್ಲರೂ ನೀನು ಮಿಕ್ಸ್ ಮಾಡ್ತೀಯ. ನಿನ್ನ ಯೋಗ್ಯತೆ ಇಲ್ಲ ಅಂದಮೇಲೆ ಎಲ್ಲನೂ ತತ್ತೀಯ. ಇವತ್ತು ಆಟೋದವ್ರ ಮೇಲೆ ಬಂದಿದ್ಯಾ ನೀನು? ಆಟೋದವ್ರ ಮೇಲೆ ಬಂದಿದ್ದೇನೋ? ನಾವೇನೋ ರಕ್ಷಣಾ ವೇದಿಕೆ, ಲೇ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಾರಾಯಣಗೌಡ್ರ ಹುಡುಗ. ದಮ್ಮಿದ್ರೆ ಅದೇನು ಕಿತ್ಕೊಳ್ಳೋ ಬಂದು ಇಲ್ಲಿವರೆಗೂ ನೀನು ಏನೇನು ಲೂಸು, ಡ್ರಾಮಾ, ನಾಟಕ, ಮೆಂಟ್ಲು ಇವೆಲ್ಲ ಆಡ್ತಿದ್ದೆ, ನಾವು ನೋಡ್ಕೊಂಡಿದ್ದು. ಇವತ್ತು ನಮ್ಮ ಆಟೋ ಘಟಕದ ಆಟೋ ಚಾಲಕರ ಬಗ್ಗೆ ನೀನು ಮಾತಾಡೋಕ್ಕೆ ಶುರು ಮಾಡಿದ್ಯಾ? ಏನೋ ಬಡವರು, ಅವ್ರ ಕಷ್ಟ ನಮ್ಗೆ ಗೊತ್ತಿದೆ. ಲೇ, ಒಂದು ದಿವಸಕ್ಕೆ ಏನು ಕಷ್ಟಪಡ್ತೀವಿ ನಮ್ಗೆ ಗೊತ್ತಿದೆ. ಬೈಕ್ ಟ್ಯಾಕ್ಸಿ ಅವರು, ಲೇ, ಒಂದು ಹೆಣ್ಮಗಳು ಕರ್ಕೊಯ್ತಾರೆ ಹಿಂದೆ ಕೂರಿಸ್ಕೊಂಡು, ಅವ್ರಿಗೆ ಎಷ್ಟು ಸೇಫ್ಟಿ ಇದೆ? ಎಷ್ಟೋ ಸೇಫ್ಟಿ ಇದೆ. ಏನೇನು ತೊಂದರೆ ಆಗಿದೆ ನಿನ್ಗೆ ಗೊತ್ತಾ? ಅಂತ ಹೈಕೋರ್ಟೇ ಇಲ್ಲ ಅಂದಮೇಲೆ ನೀನು ಯಾವ ಪುಟ್ಬೋಸಿನ? ಲೇ ಜಗದೀಶ, ಲೇ ಗಾಂಡು ಜಗದೀಶ, ಲೇ ಲೋಫರ್ ಜಗದೀಶ, ಲೇ ನಾಮರ್ದ ಜಗದೀಶ, ನನ್ನ ಮಗನೇ ಇರಲೇ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಏನೋ ಒಂದು ಆಗಿದ್ದು ನಾವು ಸುಮ್ಮನೆ ಏನೋ ಮಾಡ್ಕೊಂಡು ಹೋಗ್ಲಿ, ಮಗ ಇವನು ಮೆಂಟ್ಲಾಗ್ಬಿಟ್ಟು ಅವ್ನು ಬೇವರ್ಸಿ ನನ್ನ ಮಗ ಅಂದ್ಬಿಟ್ಟು ಸುಮ್ಮನೆ ಇದ್ರೆ ನೀನು ನಮ್ಮ ಆಟೋ ಚಾಲಕರ ಬಗ್ಗೆ ಮಾತಾಡ್ತೀಯ ನೀನು? ಏಯ್ ಮಗನೇ, ನಿನಗೆ ಪ್ಯಾಂಟು ಶರ್ಟ್ ಪಿಚ್ ಕಟ್ಟಾಕ್ಸ್ಬಿಡ್ತೀನಿ. ಯಾರ ಹತ್ರ ಏನು ಅಂದ್ಕೊಂಡಿದ್ಯಾ ನೀನು? ಏನು ಅಂದ್ಕೊಂಡಿದ್ಯಾ ನೀನು? ಚಾಲಕರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ? ಬೈಕ್ ಟ್ಯಾಕ್ಸಿ ಬಗ್ಗೆ ನಿನ್ಗೆ ಗೊತ್ತಾ? ಅದ್ರ ಅನ್ಯಾಯದ ಬಗ್ಗೆ ಗೊತ್ತಾ? ಅದ್ರ ಕೆಟ್ಟದ ಬಗ್ಗೆ ಗೊತ್ತಾ ನಿನಗೆ? ಅದ್ರೇನು ತೊಂದರೆ ಆಗುತ್ತೆ ಗೊತ್ತಾ ನಿನಗೆ? ಹೆಣ್ಮಕ್ಳಿಗೆ ಏನು ಅನ್ಯಾಯ ಐತೆ ಗೊತ್ತಾ ನಿನಗೆ? ಗೊತ್ತಾಗ ನಿನಗೆ? ಲೇ, ಅದರಿಂದ ಎಷ್ಟು ಜೀವನ ಬೀದಿಗೆ ಬಂದಿದೆ ಅಂತ ಗೊತ್ತಾ ನಿನಗೆ? ಗೊತ್ತಿದ್ರೆ ಮಾತಾಡು. ಸುಮ್ಮನೆ ನೀನು ಏನೋ ನನ್ನ ಬಾಯಿಗೆ ಬರುತ್ತೆ, ನನ್ನ ಮೊಬೈಲ್ ಇದೆ, ಲೈವ್ ಮಾಡ್ತೀನಿ, ಎಲ್ಲರೂ ನನಗೆ ಚಪ್ಪಾಳೆ ಹೊಡಿತಾರೆ, ಲೈಕ್ ಮಾಡ್ತಾರೆ. ನಿನ್ನನ್ನು ಲೈಕ್ ಮಾಡೋದು ಮಗನೇ ನೀನು ಒಳ್ಳೆಯವನು ಅಂತಲ್ಲ. ನೀನು ಮೆಂಟಲ್ ನನ್ನ ಮಗ, ಲೂಸ್ ನನ್ನ ಮಗ, ಒಂಥರ ಕಾಮಿಡಿ ಪೀಸ್ ಇದ್ದಂಗಿದೆಯಾ, ಹೆಂಗೆ ಮಾಡ್ತಾನೆ ನೋಡ್ತಾರೆ ಅಷ್ಟೇ ನೀನೇನು ನೀನು ದೊಡ್ಡ ಮನುಷ್ಯ ಅಂತ ನೋಡಲ್ಲ. ಲೇ ಕೋತಿ ನನ್ನ ಮಗನೇ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟು. ನೀನೇನಾದ್ರೂ ಬಡ ಆಟೋ ಚಾಲಕರಿಗೂ ಇರ್ಬೋದು, ಬಡ ಯಾರೋ ಅಣ್ಣಮ್ಮ ಕೂರಿಸಿದ್ರಲ್ಲೂ ಜಗಳ ಆಡ್ತೀಯ, ಅಲ್ಲಿ ಯಾವ ಆಟೋ ನಿಲ್ಲಿಸಿದ್ರು ಜಗಳ ಆಡ್ತೀಯ, ಎತ್ತೋಲು ಅಂತೀಯ ಮಗನೇ. ನಿಮ್ಮ ಅಪ್ಪನ ಕೊಟ್ಟಿದ್ದು ಯಾರು ಕೊಟ್ಟಿದ್ಯಾ? ಏನು ಎಲ್ರಿಗೂ ಏಕೋಚನೆ ಮಾತಾಡಿ ದೊಡ್ಡ ಮನುಷ್ಯನೇ ನೀನು? ಇನ್ನು ಮೇಲಿಂದ ಇಳಿದುಬಿಟ್ಟಿದ್ಯಾ ನೀನು? ನೀನೇನೇ ಏನು ನಾನೇ ಮುಖ್ಯಮಂತ್ರಿ, ನಾನೇ ಪ್ರಧಾನಮಂತ್ರಿ, ನಾನೇ ಎಲ್ಲ ಅಂದ್ಕೊಂಡ್ಬಿಟ್ಟಿದ್ಯಾ ನೀನು? ಸಂವಿಧಾನ ಬರೆದವನು ನೀನು ಅಂದ್ಕೊಂಡ್ಬಿಟ್ಟಿದ್ಯಾ? ಹಾಂ, ಇಡೀ ವಕೀಲರೇ ಹೊಡೆದ್ರಲ್ಲಪ್ಪ ನಿನಗೆ. ಇಡೀ ವಕೀಲರೇ ಹೊಡೆದ್ರು, ಇಡೀ ಮಗನ ಸೇರಿಸಿ ವಕೀಲರೇ ಹೊಡೆದು ನಿನ್ನ ಜೈಲಿಗೆ ಹಾಕಿದ್ರು. ನಿನಗಿನ್ನೂ ಬುದ್ಧಿ ಬಂದಿಲ್ವಾ? ಇನ್ಯಾವ ಬುದ್ಧಿ ಬರುತ್ತೆ ನಿನಗೆ? ನಾವೇನೋ ನಮ್ಮ ಒಕ್ಕಲಿಗ ಅಂತಾನೆ ಅಂತೇಳಿ ನಾವು ದಮ್ ತಡ್ಕೊಂಡು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ಕೊಂಬಂದ್ರೆ ನೀನು ಇವತ್ತು ಆಟೋ ಚಾಲಕರ ಬಗ್ಗೆ ಕೀಳಾಗಿ ಮಾತಾಡ್ತೀಯನೋ? ಬೈಕ್ ಟ್ಯಾಕ್ಸಿ ನಿನಗೆ ಬೇಕಾದರೆ ನೀನು ಕಾನೂನು ರೀತಿಯಲ್ಲಿ ಹೋರಾಡು. ಹೈಕೋರ್ಟಲ್ಲಿ ಆರ್ಡರ್ ಆಗಿದೆ, ಅದು ಹೋರಾಡು. ಅದು ಬಿಟ್ಬಿಟ್ಟು ನೀನು ಲೈವ್ ಬಂದ್ಬಿಟ್ಟು ಏನಯ್ಯ ನೀನು ಬಾಯಿಗೆ ಬಂದಾಗ ಮಾತಾಡೋದು? ಏಯ್, ಆಟೋ ಚಾಲಕರು ಎಷ್ಟೋ ಸಿನಿಮಾದವ್ರನ್ನ ಬೆಳೆಸಿದ್ದೀವಿ, ಎಷ್ಟೋ ಸಿನಿಮಾದವ್ರನ್ನ ಹಿಂದೆಗಡೆ ಹಾಕಿ ನಾವು ಪ್ರಚಾರ ಮಾಡಿದ್ದೀವಿ, ಎಷ್ಟೋ ಸಿನಿಮಾದವ್ರನ್ನ ನಾವು ಥಿಯೇಟ್ರಲ್ಲಿ ಬೆಳೆಸಿದ್ದೀವಿ, ಎಷ್ಟೋ ರ್ಯಾಲಿ ಮಾಡಿದ್ದೀವಿ, ಎಷ್ಟೋ ಆಟೋ ಚಾಲಕರು ಕನ್ನಡನ ಪ್ರತಿಯೊಂದನ್ನು ಬೆಳೆಸಿದ್ದೀವಿ ನಾವು. ಆಟೋ ಚಾಲಕರು ಎಲ್ಲ ಕನ್ನಡ ರೀತಿಯಲ್ಲಿ ಕನ್ನಡ ಪ್ರತಿಯೊಂದು ಇದು ಮಾಡಿದ್ದೀವಿ. ಈ ಬೈಕ್ ಟ್ಯಾಕ್ಸಿ ಅವ್ರು ಏನೋ ಮಾಡಿದ್ದಾರೆ, ಚಡ್ಡಿ ಹಾಕೋ ಬರ್ತಾನೆ, ಡ್ರಗ್ಸ್ ಹೊಡೆದಿರ್ತಾನೆ, ಗಾಂಜಾ ಹೊಡೆದಿರ್ತಾನೆ, ಅವನೊಂದು ಹುಡುಗಿಗೆ ಮೊನ್ನೆ ಕಪಾಲ ಕೊಡ್ದಿದ್ದಾನೆ, ಒಂದೊಂದು ಮಾಡಿದಾರ. ಓಲಿ ಕಾನೂನು ರೀತಿಯಲ್ಲಿ ಇದ್ದಾರಾ? ಓಲಿ ಆಕ್ಸಿಡೆಂಟ್ ಆದರೆ ಏನಾರ ಬರುತ್ತಾ? ನಿನಗೆ ಗೊತ್ತಿದ್ರೆ ಮಾತಾಡು. ವಕೀಲ ಅಂತೀಯ, ಲಾಯರ್ ಅಂತೀಯ,
ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗನೇ ಗೌಡ ಅಂತೀಯ ನೀನು, ಒಕ್ಲಿಗ ಅಂತೀಯ, ನಿನಗೆ ಕಾಮನ್ ಸೆನ್ಸ್ ಇದೆಯಾ? ಕಾಮನ್ ಸೆನ್ಸ್ ಇರೋ ಥರ ಯೋಚನೆ ಮಾಡಿ ಮಾತಾಡು. ನಾನು SLC ಫೇಲು, ನನಗಿರೋ ಕಾಮನ್ ಸೆನ್ಸ್ ನಿನಗಿಲ್ವಲ್ಲೋ? ಲಾ ಮಾಡಿದ್ದೀನಿ ಅಂತೀಯಾ? ನಿನ್ಗೆ ಹೇಳ್ಬಿಡ್ತೀನಿ ಕೆಟ್ಟದಾಗಿ, ಅದು ಹೇಳ್ಬಾರ್ದು. ಆ ಸಮಾಜದ ಬಗ್ಗೆ ಅವರು ಬೇಜಾರು ಮಾಡ್ಕೋತಾರೆ. ಬಾ, ನಿನಗೊಂದು ಅಂಗಡಿ ಇಟ್ಕೊಡ್ತೀನಿ, ಸವಿತಾ ಸಮಾಜ. ಆ ಕೆರೆಯೋದು ಇಟ್ಕೊ, ಅದಕ್ಕೆ ಲಾಯಕ್ ನೀನು ಒಕ್ಲಿಗರಿಗೆ ಲಾಯಕ್ಕೆ ಅಲ್ಲ. ನನಗೆ ಯಾಕೋ ಗೊತ್ತಾಗೋಯ್ತು ಇತ್ತೀಚೆಗೆ, ನೀನು ಒಕ್ಲಿಗಳು ಲಾಯಕಲ್ಲ, ಆಮೇಲೆ ನೀನು ವಕೀಲಗಳಿಗೂ ಲಾಯಕಲ್ಲ. ಸವಿತಾ ಸಮಾಜ ಒಂದು ಮೆಜೆಸ್ಟಿಕ್ಕಲ್ಲಿ ಒಂದು ಅಂಗಡಿ ಇಟ್ಕೊಡ್ತೀನಿ, ಕೆರೆ ನೀಟಾಗಿ ಕೆರ್ಕೊಂಡು ಬಿದ್ದಿರು ನೀನು ನಿನ್ನ ಮಗ ಇಬ್ಬರು. ಇದೇ ಫಸ್ಟ್ ಲಾಸ್ಟ್ ವಾರ್ನಿಂಗು. ಇನ್ನೊಂದು ಸತಿ ಆಟೋ ಚಾಲಕರ ಬಗ್ಗೆ ಬಂದರೆ ನೀನು ಬೈಕ್ ಟ್ಯಾಕ್ಸಿ ನೀನು ಹೋಗಿ ಕೋರ್ಟಲ್ಲಿ ನೀನು ಬೇಕಾದ್ರೆ ಫೈಟ್ ಮಾಡು. ಯಾಕೆ ಏನೋ ಇಕ್ಕಿದ್ರೇನೋ ನಿನಗೆ ಆಟೋದವರು? ಇಕ್ಕಿದ್ರ ಟ್ಯಾಕ್ಸಿಯವರು ಆಟೋದವರು? ಏನು ನಿನಗೆ ಏನು ಬಂತು? ಆಲೆ ಇದ್ದಕ್ಕಿದ್ದಾಗ ಮಳ್ಳಾಗರು ಮೊನ್ನೆ ತಾನೇ ಜೈಲಿಂದ ಬಂದಿದ್ಯಾ ಗೂಟ ಹೊಡೆಸ್ಕೊಂಡು, ನಾಯಿ ಥರ ಬಿದ್ದಿದ್ಯಾ 2-3 ತಿಂಗಳು. ಇದ್ದಕ್ಕಿದ್ದಂಗೆ ನಿನಗೆ ರೋಸ ಬಂದ್ಬಿಡ್ತಾ? ಇದಕ್ಕೆ ಇಡೀ ಏರಿಯಾರೇ ಹೊಡೆದ್ರಲ್ಲ ನಾಯಿ ಥರ ಬೇವರ್ಸಿ, ನೀನು ಮೂಗೆಯಲ್ಲಿ ಬಾಯಲ್ಲಿ ರಕ್ತ ಬರುವಂಗೆ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ನೋಡೇ ಬಿಡೋಣ, ನಮ್ಮನ್ನು ಎದುರಾಕೊಂಡಿದ್ದೆ ಆಟೋದವ್ರನ್ನ. ಅದು ಹೆಂಗೆ ನೋಡ್ತೀನಿ, ಅದು ಹೆಂಗೆ ಮಾಡ್ತೀನಿ, ನೀನು ನೋಡೇ ಬಿಡ್ತೀವಿ. ಏನೋ ಹೋಗ್ಲಿ, ಬಂದಿದ್ದೆ ನೀನು ಏನು ಹೇಳ್ತೀಯ ನೀನು ಬಂದಿರಲ್ವ ನೀನು ಹೋರಾಟಕ್ಕೆ? ಏನು ನೀನು ಬಂದಿರಲ್ಲ? ನೀನು ಅದೃಷ್ಟ ಅಂತ ಇವ್ನು ಬಂದಿರೋದು. ಅಯ್ಯೋ ನೀನು ಮಿಂಟ್ಲು ಲೇ, ನೀನು ಅವನು ಯಾವನೋ ಇವನು ಬಂದವನು ಏನೋ ಅಂತಾನಲ್ಲ ಅವರು, ಅವನು ಯಾವನೋ ಇವನು, ಅವನಿಗಿನ್ನ ಕಡೆ ನೀನು ಹುಚ್ಚ ವೆಂಕಟ್ಗಿನ್ನ. ಇವನು ಬಂದರು ಅದೃಷ್ಟ ಅಂತ ಆಟೋದವ್ರಿಗೆ. ಅಯ್ಯೋ ನೀನು ಹಾಕಕ್ಕೆ ನಾನು ಹೇಳ್ತೀನಿ ಹಳ್ಳಿ ಭಾಷೆಯಲ್ಲಿ ಇಕ್ಕ. ಇದೇ ಲಾಸ್ಟ್ ವಾರ್ನಿಂಗ್ ಅನ್ಕೋ, ಇಲ್ಲ ಏನಾರು ಅನ್ಕೊಳ್ಳಲೆ. ನೋಡೇ ಬಿಡೋಣ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕರೆದಿ ಆಟೋ ಚಾಲಕರ ಘಟಕ ಉಸ್ತುವಾರಿ ಬೆಂಗಳೂರು ನಗರ ಕುಮಾರ್ ಅಂತ. ನೋಡೇ ಬಿಡೋಣ. ಅವಡಕ್ಕೆ ಬಾಲ್ ನೋಡೇ ಬಿಡೋಣ. ಚಾಲೆಂಜ್ ಕಣ.